ಎಲ್ಲ ಪ್ರೊ ಕಬಡ್ಡಿ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಬುಲ್ಸ್ ತಂಡಕ್ಕೆ ಮಣಿಂದರ್ ಸಿಂಗ್ ಬರುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮತ್ತು ನಾಳೆನೆ ಪ್ರೊ ಕಬಡ್ಡಿ ಸೀಸನ್ 11ರ ಆಕ್ಷನ್ ಕೂಡ ನಡೆಯಲಿದೆ. ಇದ್ರ ಬಗ್ಗೆ ಕೂಡ ಇವತ್ತಿನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾರೆಲ್ಲೂ ಸ್ಕಿಪ್ ಮಾಡ್ದಂಗೆ ಆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ತರ ಹಲವಾರು ತರದ ಅಪ್ಡೇಟ್ಸ್ಗಳು ನಿಮಗೇನೆ ಚಾನಲ್ ನಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಕ್ಕೆ ತಡ ಮಾಡೋದು ಬೇಗನೆ ವಿಡಿಯೋಗೊಂದು ಲೈಕ್ ಹಾಕಿ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾಳೆನೆ ಪ್ರೊ ಕಬಡ್ಡಿ ಸೀಸನ್ 11ರ ಆಕ್ಷನ್ ನಡೆಯಲಿದೆ. ಅಂದ್ರೆ ಆಗಸ್ಟ್ 15 ಮತ್ತು 16ರಂದು ಇದರ ಆಕ್ಷನ್ ನಡೆಯುತ್ತೆ. ತುಂಬಾ ಸ್ಟಾರ್ ಆಟಗಾರರು ಈ ಬಾರಿ ಆಕ್ಷನ್ ಅಲ್ಲಿ ಇರ್ತಾರೆ. ಹಾಗೆ ಮಣಿಂದರ್ ಸಿಂಗ್ ಅವರು ಕೂಡ ಇರ್ತಾರೆ. ಇವರು ಕಳೆದ ಬಾರಿ ಬೆಂಗಾಲ್ ವಾರಿಯರ್ಸ್ ತಂಡದ ನಾಯಕರಾಗಿದ್ರು. ಅಂದ್ರೆ ಬೆಂಗಾಲ್ ವಾರಿಯರ್ಸ್ ತಂಡದ ಕ್ಯಾಪ್ಟನ್ ಇದ್ರು. ಈ ಬಾರಿ ಬೆಂಗಾಲ್ ವಾರಿಯರ್ಸ್ ತಂಡ ಇವರನ್ನ ಅವರ ತಂಡದಿಂದ ಕೈ ಬಿಟ್ಟಿದೆ. ಆದ್ರಿಂದ ಇವರು ಕೂಡ ಈ ಬಾರಿ ಆಕ್ಷನ್ ಅಲ್ಲಿ ಇರ್ತಾರೆ. ಯಾವ ತಂಡ ಅತಿ ಹೆಚ್ಚು ದುಡ್ಡು ಕೊಡುತ್ತೆ ಆ ತಂಡಕ್ಕೆ ಇವರು ಸೇರ್ಕೋತಾರೆ. ನಮ್ಮ ಬುಲ್ಸ್ ತಂಡ ಹತ್ರ ಕೂಡ 3 ಕೋಟಿ ಪರ್ಸ್ ಬ್ಯಾಲೆನ್ಸ್ ಇದೆ. ನಮ್ಮ ಬುಲ್ಸ್ ತಂಡ ಇವರನ್ನ ಪರ್ಚೇಸ್ ಮಾಡೋ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ನಾಳೆ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಅಪ್ಡೇಟ್ ಗಳು ಬರ್ತಾ ಇರುತ್ತೆ. ಅಂದ್ರೆ ನಾಳೆ ಆಕ್ಷನ್ ಇದೆ, ಆದ ಕಾರಣ ಎಲ್ಲ ಅಪ್ಡೇಟ್ ಗಳು ಬರ್ತಾ ಇರುತ್ತೆ. ನಾನು ಮಿಸ್ ಮಾಡ್ದಂಗೆ ಎಲ್ಲ ಅಪ್ಡೇಟ್ ಅನ್ನ ನಮ್ಮ ಚಾನಲ್ ನಲ್ಲಿ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಈ ವಿಡಿಯೋಗೆ ಯಾರು ಲೈಕ್ ಹಾಕಿಲ್ಲ ಬೇಗನೆ ಒಂದು ಲೈಕ್ ಹಾಕಿ ಫ್ರೆಂಡ್ಸ್. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.